ಅಂದುಕೊಂಡಂತೆ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋದರು. ಕೆಲವರು ಅಂದುಕೊಂಡಂತೆ ರಾಹುಲ್ ಗಾಂಧಿ ಅವರು ಬಿಹಾರ ಚುನಾವಣೆಯ ಬಹಿರಂಗ ಪ್ರಚಾರ ಮುಗಿತಾ ಇದ್ದಂತೆ ವಿದೇಶಕ್ಕೆ ಹಾರಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಂಪುಟ ಪುನರ್ರಚನೆಯ ಚರ್ಚೆ ಮಾಡೋದಕ್ಕೆ 3 ದಿನ ದಿಲ್ಲಿಗೆ ಹೋಗೋ ಪ್ಲಾನ್ನಲ್ಲಿದ್ದರು. ಅವರ ಪ್ರವಾಸ 1 ದಿನಕ್ಕೆ ಸೀಮಿತವಾಗುವಂತೆ ಕಾಣಿಸ್ತಾ ಇದೆ. ಕೇವಲ ಪುಸ್ತಕ ಬಿಡುಗಡೆ ಸಮಾರಂಭಕ್ಕೆ ಸೀಮಿತವಾಗುವಂತೆ ಕಾಣಿಸ್ತಾ ಇದೆ. ಹಾಗಾದರೆ ಕರ್ನಾಟಕ ಕಾಂಗ್ರೆಸ್ನ ಈ ವಿಷಯಗಳನ್ನು ಚರ್ಚಿಸುವುದನ್ನು ವರಿಷ್ಠರು ಅವಾಯ್ಡ್ ಮಾಡ್ತಾ ಇದ್ದಾರಾ? ಇದನ್ನು ನಾವು ಮಾತಾಡ್ತಾ ಇದ್ವಿ. ಮಾರುತೇಶ್ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಪ್ರಶಾಂತ್ ಹೇಳ್ತಾ ಇದ್ರು, ಅಂದರೆ ಯಾರು ಹೋದಾಗ ಯಾರನ್ನ ಭೇಟಿ ಆಗ್ತಾರೆ, ಎಷ್ಟೊತ್ತು ಮೀಟಿಂಗ್ ಮಾಡ್ತಾರೆ, ಆಲ್ ದಟ್ ಡಸಂಟ್ ಮ್ಯಾಟರ್, ಅದು ಯಾವುದೂ ಮ್ಯಾಟರ್ ಆಗೋದಿಲ್ಲ ಅಂತ. ದೆಹಲಿಯಿಂದ ಯಾರಿಗಾದರೂ ಕರೆ ಬರುತ್ತಾ, ಬನ್ನಿ ಸ್ವಲ್ಪ ಕೆಲಸ ಇದೆ ಅಂತ ಕರೀತಾರಾ, ಅದು ಮ್ಯಾಟರ್ ಆಗುತ್ತೆ ಅಂತ. ಅಲ್ಲ, ಈಗ ಆಗ್ತಾ ಇರುವಂತಹ ಬೆಳವಣಿಗೆಯನ್ನು ನೋಡಿದಾಗ ದೆಹಲಿಯಿಂದ ಡಿ ಕೆ ಶಿವಕುಮಾರ್ ಅವ್ರಿಗಾಗ್ಲಿ ಅಥವಾ ಸಿದ್ದರಾಮಯ್ಯನವ್ರಿಗಾಗ್ಲಿ ಬುಲಾವ್ ಬಂದಿಲ್ಲ. 14ರ ನಂತರ ಬರುತ್ತಾ ಅನ್ನೋದಕ್ಕೆ ಆ ಬಳಿಕ ಅಷ್ಟೇ ಉತ್ತರ ಸಿಗುತ್ತೆ. ಆದ್ರೆ ಡಿ ಕೆ ಶಿವಕುಮಾರ್ ಕೂಡ ಹೈಕಮಾಂಡ್ ನಾಯಕರ ಭೇಟಿ ಬಯಸಿದ್ರು, ಸಿದ್ದರಾಮಯ್ಯನವರು ಕೂಡ ಹೈಕಮಾಂಡ್ ನಾಯಕರ ಭೇಟಿ ಬಯಸಿದ್ರು. ಆದ್ರೆ ಅವೆರಡೂ ಆಗದೇ ಇರುವಂತ ಲಕ್ಷಣಗಳು ಕಾಣಿಸ್ತಾ ಇದೆ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ತಮ್ಮ ಬೆಂಬಲಿಗರು ಯತೀಂದ್ರ ಅವರು ಉತ್ತರಾಧಿಕಾರಿಯಾಗಿ ಸತೀಶ್ ಜಾರಕಿಹೊಳಿ ಅಂತೇಳಿ ಬಹಿರಂಗ ವೇದಿಕೆಯಲ್ಲಿ ಮಾತನಾಡಿದಾಗ ಡಿ ಕೆ ಶಿವಕುಮಾರ್ ತಮ್ಮ ಬೆಂಬಲಿಗರಿಗೆ ಒಂದು ಡೇಟ್ ಹೇಳಿದ್ರು, ನವೆಂಬರ್ 11ನೇ ತಾರೀಕಿನ ತನಕ ನೀವು ಮೌನವಾಗಿರಿ, ಆ ನಂತರ ನಾನೊಂದು ಸೂಚನೆ ಕೊಡ್ತೀನಿ ಅನ್ನುವಂಥದ್ದು. ಆದ್ರೆ ಆ ಭೇಟಿನೇ ಆಗಬೇಕಾಗಿತ್ತು, ಆ ಭೇಟಿ ಆಗಿಲ್ಲ ಅನ್ನುವಂಥದ್ದು ಈಗ ಚರ್ಚೆಗೆ ಒಳಪಡ್ತಾ ಇದೆ. ಅಂದ್ರೆ ರಾಹುಲ್ ಗಾಂಧಿ ಅವರ ಜೊತೆಗೆ ಅವರು 1-to-1 ಭೇಟಿ ಆಗಬೇಕಾಗಿತ್ತು. ನಾಯಕತ್ವದ ಬದಲಾವಣೆ ವಿಚಾರದಲ್ಲಿ ನೀವೇನು ಪ್ರಾಮಿಸ್ ಮಾಡಿದ್ದೀರಾ, ಇದು ಎಸ್ ಆರ್ ನೋ, ಈ ಅಭಿಪ್ರಾಯವನ್ನ ತಿಳಿಸಿ ಅನ್ನುವಂತಹ ಡಿಮ್ಯಾಂಡ್ ಅನ್ನ ಡಿ ಕೆ ಶಿವಕುಮಾರ್ ಅವರು ಮಾಡೋರಿದ್ರು. ಜೊತೆಗೆ ನನ್ನನ್ನು ಮುಖ್ಯಮಂತ್ರಿ ಮಾಡಿದ್ರೆ ಮುಂದೆ ಆಗುವಂತಹ ಬೆಳವಣಿಗೆಗಳು ಮತ್ತು ಮುಂದೆ ಪಕ್ಷಕ್ಕೆ ಆಗಲಿ, ಸರ್ಕಾರಕ್ಕೆ ಆಗಲಿ, ಹೈಕಮಾಂಡ್ಗೆ ಆಗಲಿ ನಾನು ಏನು ಮಾಡಬಲ್ಲೆ ಅನ್ನೋದನ್ನು ಕೂಡ ರಾಹುಲ್ ಗಾಂಧಿ ಅವರ ಜೊತೆಗೆ ಮುಕ್ತವಾಗಿ ಮಾತನಾಡುವಂತಹ ತಯಾರಿಯನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ಮಾಡ್ಕೊಂಡಿದ್ರು. ಆದರೆ ಯಾವುದೇ ಚರ್ಚೆಗಳಿಗೆ ಅಥವಾ ಯಾವುದೇ ಭೇಟಿಗೂ ಕೂಡ ಈಗ ಅವಕಾಶ ಸಿಕ್ಕಿಲ್ಲ. ರಾಹುಲ್ ಗಾಂಧಿ ಅವರು ವಿದೇಶ ಪ್ರವಾಸಕ್ಕೆ ಹೋಗಿದ್ದಾರೆ. ಈಗ 14ನೇ ತಾರೀಕು ಅವರು ವಾಪಸ್, ಅಂದ್ರೆ 13ನೇ ತಾರೀಕು ನೈಟ್ ವಾಪಸ್ ಬರ್ತಾರೆ. 14ನೇ ತಾರೀಕು ರಿಸಲ್ಟ್ ಇದೆ. ಈಗ ಇರುವಂತ ಇನ್ನೊಂದು ಮಾಹಿತಿಯ ಪ್ರಕಾರ 14ನೇ ತಾರೀಕು ರಿಸಲ್ಟ್ ಏನಾದರೂ ಅವರ ಪರವಾಗಿ ಬಂದ್ರೆ ಓಕೆ, ಬರದೇ ಇದ್ರೆ ಮತ್ತೊಂದು ವಿದೇಶ ಪ್ರವಾಸಕ್ಕೆ ಹೋಗ್ತಾರೆ. ಕನಿಷ್ಠ 9ರಿಂದ 10 ದಿನಗಳ ಕಾಲ ಅವರು ಸಿಗೋದಿಲ್ಲ ಅನ್ನುವಂಥ ಮಾಹಿತಿಗಳಿದೆ. ಅದು ರಿಸಲ್ಟ್ನ ಮೇಲೆ ಡಿಪೆಂಡ್ ಆಗಿರಬಹುದು ಅನ್ನುವಂಥ ಲೆಕ್ಕಾಚಾರಗಳಿದಾವೆ. ಅಂದ್ರೆ ಅವಾಗ್ಲೂ ಕೂಡ ಒಂದು ಕನಿಷ್ಠ 10 ದಿನ ಮುಂದಕ್ಕೆ ಹೋಗುತ್ತೆ. ಇದರ ಜೊತೆಗೆ ಸಿದ್ದರಾಮಯ್ಯನವ್ರ ಕಡೆಯಿಂದ ಏನಾದರೂ ಪ್ರಯತ್ನಗಳಾಗಿದ್ದು ಅದೇನಾದರೂ ಯಶಸ್ವಿ ಆಗ್ತಾ ಇದೆ ಅಂತ ನೋಡಿದಾಗ ಸಿದ್ದರಾಮಯ್ಯನವರ ಇಂಟೆನ್ಷನ್ ಇದ್ದಿದ್ದು ಸಚಿವ ಸಂಪುಟ ಪುನರ್ರಚನೆ ಮಾಡಿದ್ರೆ ಈ ನಾಯಕತ್ವ ಬದಲಾವಣೆ ಅನ್ನುವಂತಹ ವಿಚಾರಗಳು ಕನಿಷ್ಠ 6 ತಿಂಗಳಾದರೂ ಮುಂದಕ್ಕೆ ಹೋಗುತ್ತೆ ಅನ್ನುವಂಥ ಅಭಿಪ್ರಾಯದಲ್ಲಿದ್ರು. ಅವರು ದೆಹಲಿಯ ಭೇಟಿಗೆ 3 ದಿನ ಪ್ಲಾನ್ ಮಾಡ್ಕೊಂಡಿದ್ರು. ಆ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗುವಂತಹ ಅಭಿಪ್ರಾಯವನ್ನ ಇಟ್ಕೊಂಡಿದ್ರು. ಆ ಥರದೊಂದು ಪ್ಲಾನ್ ಅನ್ನು ಅವರು ಹಾಕೊಂಡಿದ್ರು. ಅದಕ್ಕೂ ಕೂಡ ಈಗ ಅವಕಾಶಗಳು ಸಿಗೋ ತರ ಕಾಣಿಸ್ತಾ ಇಲ್ಲ. ಕೇವಲ 1 ದಿನದ ಪ್ರವಾಸಕ್ಕೆ ದೆಹಲಿ ಪ್ರವಾಸ ಸೀಮಿತ ಆಗ್ತಾ ಇದೆ. ಹೈಕಮಾಂಡ್ ಕರೆಯದ ಹೊರತು ಡಿ ಕೆ ಶಿವಕುಮಾರ್ ಪ್ರಯತ್ನ ಮಾಡ್ತಾ ಇದ್ದಾರೆ, ಸಿದ್ದರಾಮಯ್ಯನವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಹೈಕಮಾಂಡ್ ಕರೆದ್ರೆ ಅಷ್ಟೇ ನಾಯಕತ್ವದ ಬದಲಾವಣೆ ವಿಚಾರಗಳು ಚರ್ಚೆಗೆ ಅಣಿಯಾಗುತ್ತೆ. ಅದನ್ನ ಹೊರತುಪಡಿಸಿದ್ರೆ ಇವರ ಯಾವುದೇ, ಅಂದ್ರೆ ಡಿ ಕೆ ಶಿವಕುಮಾರ್ ಅವರ ಎಸ್ ಆರ್ ನೋ ಅಭಿಪ್ರಾಯವನ್ನು ಅವ್ರು ನಿರೀಕ್ಷೆ ಮಾಡ್ತಿರೋದಾಗ್ಲಿ, ಸಿದ್ದರಾಮಯ್ಯನವರು ಕ್ಯಾಬಿನೆಟ್ ಪುನರ್ರಚನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೈಕಮಾಂಡ್ ನಿಂದ ಕ್ಲಿಯರೆನ್ಸ್ ಪಡೆಯೋದಾಗ್ಲಿ, ಇದೆರಡೂ ಸಾಧ್ಯ ಆಗದೆ ಇರೋದನ್ನ ಗಮನಿಸಿದ್ರೆ ನಾಯಕತ್ವದ ಬದಲಾವಣೆ ವಿಚಾರ ಹೈಕಮಾಂಡ್ ಹಂತದಲ್ಲಿ ಅಷ್ಟು ಗಂಭೀರವಾಗಿ ಇಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಜೊತೆಗೆ ರಾಹುಲ್ ಗಾಂಧಿ ಅವರು 19ನೇ ತಾರೀಕು ಕರ್ನಾಟಕಕ್ಕೆ ಬರ್ತಾರೆ, ಇಲ್ಲೊಂದೇನಾದ್ರೂ ಮಾತುಕತೆ ಆಗ್ಬೋದು ಅನ್ನುವಂಥದ್ದಿತ್ತು. ಅದು ಕೂಡ ಯಾವುದೇ ಕ್ಲಾರಿಟಿ ಸಿಗ್ತಾ ಇಲ್ಲ. 19ಕ್ಕೆ ಅವ್ರು ಬರ್ತಾರೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಕನ್ಫರ್ಮೇಶನ್ ಸಿಗ್ತಾ ಇಲ್ಲ. ಹಾಗಾಗಿ ಕೆಪಿಸಿಸಿ ವತಿಯಿಂದ 100 ಕಾಂಗ್ರೆಸ್ ಭವನಗಳ ಶಂಕುಸ್ಥಾಪನೆ ಕಾರ್ಯಕ್ರಮಕ್ಕೆ ಸಿದ್ಧತೆಗಳು ಕೂಡ ನಡೀತಾ ಇಲ್ಲ. ಅಂದ್ರೆ ಅದು ಕೂಡ ಕ್ಲಿಯರ್ ಆಗಿ ಸಿಗ್ತಾ ಇಲ್ಲ. ಈ ಎಲ್ಲ ಬೆಳವಣಿಗೆಗಳನ್ನ ಗಮನಿಸಿದ್ರೆ ಹೈಕಮಾಂಡ್ ನಾಯಕತ್ವದ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕರೆದು ಇತ್ಯರ್ಥ ಮಾಡುವಂತ ಅಭಿಪ್ರಾಯದಲ್ಲಿ ಇದ್ದಂಗೆ ಇಲ್ಲ. ಡಿ ಕೆ ಶಿವಕುಮಾರ್ ಪದೇ ಪದೇ ಹೋಗಿ ಒತ್ತಡ ಹಾಕ್ತಾ ಇದ್ದಾರೆ, ಈ ಮಾತುಕತೆಯನ್ನ ಮಾಡಿ ಅನ್ನುವಂಥ ಡಿಮ್ಯಾಂಡ್ ಇಡ್ತಾ ಇದ್ದಾರೆ. ನನಗೆ ಯಾವಾಗ ಮಾಡ್ತೀರೋ ಇಲ್ವೋ ಅದನ್ನ ಕ್ಲಾರಿಟಿ ಕೊಡಿ ಅಂತ ಬಯಸ್ತಾ ಇದ್ದಾರೆ. ನೀವು ಮಾಡ್ತೀರಾ ಇಲ್ವಾ, ಮಾಡ್ತೀನಿ ಅನ್ನೋದಕ್ಕೆ ಅದಕ್ಕೆ ಮಾಡ್ತೀನಿ ಅನ್ನೋದೇ ಆದ್ರೆ ಅದನ್ನ ಕನ್ವೆ ಮಾಡಬೇಕು, ಶಾಸಕರಿಗಿರ್ಬೋದು ಸಿದ್ದರಾಮಯ್ಯನವ್ರಿಗಿರ್ಬೇಕು. ಮಾಡಲ್ಲ ಅನ್ನೋದನ್ನ ನೋ ಅಂತ ನನಗೆ ಹೇಳಿದ್ರೆ ನಾನೇನ್ ಮಾಡ್ಬೋದು ಅನ್ನೋದನ್ನು ಕೂಡ ಅವರು ಮುಂದೆ ನಾನೇನ್ ಮಾಡ್ತೀನಿ ಅನ್ನೋದ್ರ ಬಗ್ಗೆಯೂ ಕೂಡ ಒಂದು ಕ್ಲಾರಿಟಿಯನ್ನು ಇಟ್ಕೊಳ್ಬೇಕಾಗತ್ತೆ. ಅದೆರಡೂ ಆಗದೆ ಇರುವಂತದ್ದನ್ನ ನೋಡಿದ್ರೆ ಹೈಕಮಾಂಡ್ ಹಂತದಲ್ಲಿ ನಾಯಕತ್ವದ ಬದಲಾವಣೆ ವಿಚಾರ ಅಂತ ದೊಡ್ಡ ಮ್ಯಾಟ್ರು ಅಲ್ಲ ಈ ಸದ್ಯದಲ್ಲಿ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹೀಗಾಗಿ ಇದು ಪೋಸ್ಟ್ಪೋನ್ ಆದಷ್ಟು ಕೂಡ
ಇನ್ನಷ್ಟು ವಿಳಂಬ ಆಗೋದಕ್ಕೆ ಅವಕಾಶ ಆಗ್ತಾ ಇದೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಏನಾದರೂ ಬೇರೆ ಹೆಜ್ಜೆ ಇಡ್ತಾರಾ, ಹೈಕಮಾಂಡ್ನ ಮುಂದೆ ಪಟ್ಟು ಹಿಡಿದು ಇಲ್ಲ ಇವತ್ತು ನೀವು ಮಾತುಕತೆ ಮಾಡಿ ಒಂದು ತೀರ್ಮಾನ ಮಾಡಿ ಅಂತಾರೆ. ಯಾಕಂದ್ರೆ 2.5 ವರ್ಷ ಆದ್ಮೇಲೂ ಕೂಡ ಡಿ ಕೆ ಶಿವಕುಮಾರ್ ಕಾಯೋದೇ ಆದ್ರೆ, ಅಂದ್ರೆ ಸಿದ್ದರಾಮಯ್ಯನವರು ಹೈಕಮಾಂಡ್ ಹೇಳಿದ ಮೇಲೂ ಕೂಡ, ಅಂದ್ರೆ ಹೈಕಮಾಂಡ್ ಸೂಚನೆ ಆಗಿ ಅವರು ಕನ್ವಿನ್ಸ್ ಆಗುವ ದಿನಾಂಕ ತನಕ ಕೂಡ ಡಿ ಕೆ ಶಿವಕುಮಾರ್ ಕಾಯ್ತಾರೆ ಅನ್ನೋದೇ ಆದ್ರೆ, ಸಿಎಂ ಬಣದಲ್ಲಿ ಇರ್ತಕ್ಕಂಥವ್ರು ಸಿಎಂ ಅವರಿಗೆ ಇದನ್ನ ಇನ್ನೊಂದಷ್ಟು ಕಾಲ ಎಳೀರಿ ಅನ್ನುವಂಥ ಸಲಹೆಗಳೇ ಬರ್ತವೆ ವಿನಃ, ಅಂದ್ರೆ ಬೀಸೋದೋಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸು ಅಂತ ಒಂದು ಮಾತಿದೆ. ಆ ರೀತಿಯಾಗಿ ಸಿದ್ದರಾಮಯ್ಯನವರಿಗೆ ಸಲಹೆ ಕೊಡ್ತಕ್ಕಂಥವರ ಆಪ್ತವರ್ಗವೇ ದೊಡ್ಡ ಮಟ್ಟದ್ದು ಇದೆ. ಆ ಕಾರಣದಿಂದ ಹೇಳೋದೇ ಆದ್ರೆ ನಾಯಕತ್ವದ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೈಕಮಾಂಡ್ ಬಹಳ ಗಂಭೀರವಾಗಿ ಇಲ್ಲ ಅನ್ನುವಂಥದ್ದು ಈ ಬೆಳವಣಿಗೆಗಳು ನೋಡಿದ್ರೆ ಗೊತ್ತಾಗ್ತಾ ಇದೆ ಅಜಿತ್. ಮತ್ತು ಕ್ಯಾಬಿನೆಟ್ ರೀಶಫಲ್ಲು ಒಂದ್ಸಲ ಸುದ್ದಿ ಬಂತು, 10 ರಿಂದ 15 ಜನರನ್ನ ಕೈಬಿಟ್ಟು ಯುವಕರಿಗೆ ಅವಕಾಶ ಕೊಡ್ತಾರೆ, ದೊಡ್ಡ ಮಟ್ಟದಲ್ಲಿ ರೀಶಫಲ್ ಆಗಿಬಿಡುತ್ತೆ ಅಂತ. ಮತ್ತೆ ಸುದ್ದಿ ಬಂತು, ಇಲ್ಲ ಖಾಲಿ ಇರೋ 2 ಸ್ಥಾನಗಳನ್ನು ಮಾತ್ರ ಭರ್ತಿ ಮಾಡ್ಕೊಂಡು ಯಥಾವತ್ತಾಗಿ ಮುಂದುವರಿಸ್ತಾರೆ ಅಂತ. ಅಲ್ಲ, ಈಗ ಹೈಕಮಾಂಡ್ ಸಚಿವ ಸಂಪುಟ ಪುನರ್ರಚನೆ ಮಾಡಬೇಕು ಅನ್ನುವಂತ ಸೂಚನೆಯನ್ನ 4 ತಿಂಗಳ ಹಿಂದೆಯೇ ಕೊಟ್ಟಿತ್ತು ಅಂತ ಮುಖ್ಯಮಂತ್ರಿಗಳು ಹೇಳಿದ್ರು. 2.5 ವರ್ಷಕ್ಕೆ ಸಚಿವ ಸಂಪುಟ ಪುನರ್ರಚನೆ ಮಾಡಬೇಕು ಅಂತ ಹೈಕಮಾಂಡ್ಗಿಂತಲೂ ಮುತುವರ್ಜಿ ವಹಿಸಿರುವಂತದ್ದು ಸಿದ್ದರಾಮಯ್ಯನವರು. ಕಾರಣ ಇಷ್ಟೇ, ಅವರು ನಾಯಕತ್ವದ ಬದಲಾವಣೆ ವಿಚಾರ ಮುಂದಕ್ಕೆ ಹೋಗುತ್ತೆ. ಈಗಷ್ಟೇ ಕ್ಯಾಬಿನೆಟ್ ರೀಶಫಲ್ ಆಗಿದೆ, ಈಗಲೇ ನಾಯಕತ್ವದ ಬದಲಾವಣೆ ವಿಚಾರವನ್ನ ಮಾಡಲಿಕ್ಕೆ ಸೂಕ್ತವಾದಂತ ಸಂದರ್ಭ ಇಲ್ಲ. ಕನಿಷ್ಠ ಅಂದ್ರೂ ಸಚಿವರಾದಂಥವ್ರಿಗೆ 1 ವರ್ಷ ತನಕ ಆದ್ರೂ ಟೈಮ್ ಕೊಡಬೇಕು. ಈ ತರದ ಚರ್ಚೆಗಳು ಮುನ್ನೆಲೆಗೆ ಬರ್ತಾವೆ. ನಾಯಕತ್ವದ ಬದಲಾವಣೆ ವಿಚಾರವೇ ಚರ್ಚೆಗೆ ಬರೋದಿಲ್ಲ. ಆನಂತರ ಜನವರಿ ಅಂದ್ರೆ ಡಿಸೆಂಬರ್ನಲ್ಲಿ ಬಜೆಟ್ ಸೆಷನ್ ಇದೆ, ಅದಾದ್ಮೇಲೆ ಬಜೆಟ್ ಪ್ರಿಪ್ರೇಷನ್ ಬರುತ್ತೆ, ಆಮೇಲೆ ಲೋಕಲ್ ಬಾಡಿ ಎಲೆಕ್ಷನ್ಸ್ ಬರುತ್ತೆ. ಅಂದ್ರೆ ಒಂದಾದ ಮೇಲೆ ಒಂದು ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ನಾಯಕತ್ವ ಬದಲಾವಣೆ ಅಂತಕ್ಕಂಥದ್ದು 3 ವರ್ಷಕ್ಕೆ ಹೋಗೋದಕ್ಕೆ ಅಥವಾ 3 ವರ್ಷ ತಳ್ಳೋ ತನಕ ಕೂಡ ಸಿದ್ದರಾಮಯ್ಯನವ್ರಿಗೆ ಅವಕಾಶ ಇದೆ. ಹಾಗಾಗಿ ಅವರ ಬಳಿ ಇರ್ತಕ್ಕಂಥ ಅವಕಾಶಗಳನ್ನ ಸಿದ್ದರಾಮಯ್ಯನವರು ಬಳಸ್ತಾ ಇದ್ದಾರೆ. ಆದ್ರೆ ಹೈಕಮಾಂಡ್ ಅದಕ್ಕೂ ಕೂಡ ಸೊಪ್ಪು ಹಾಕ್ತಾ ಇಲ್ಲ. ಯಾಕಂದ್ರೆ ಸಿದ್ದರಾಮಯ್ಯನವರು ಭೇಟಿ ಬಯಸಿದ್ರು, ಹೈಕಮಾಂಡ್ ಏನ್ ಕರೆದಿಲ್ಲ. ಹೀಗಾಗಿ ಹೈಕಮಾಂಡ್ ಭೇಟಿಗೂ ಕೂಡ ಸಿದ್ದರಾಮಯ್ಯನವರಿಗೆ ಒಂದು ಕ್ಲಿಯರೆನ್ಸ್ ಸಿಗ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ನೋಡೋದೇ ಆದ್ರೆ ಸಚಿವ ಸಂಪುಟ ಪುನರಚನೆನೂ ಆಗ್ಲಿಲ್ಲ, ನಾಯಕತ್ವದ ಬದಲಾವಣೆನೂ ಆಗ್ಲಿಲ್ಲ ಅಂದ್ರೆ ಇದು ಇನ್ನಷ್ಟು ದಿನಗಳ ತನಕ ಎಳ್ಕೊಂಡು ಹೋಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಜಿತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.